ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು. ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಧರ್ಮಸ್ಥಳಕ್ಕೆ ಜನ ಬರಬಾರ್ದು ಅಂತ ಷಡ್ಯಂತ್ರವನ್ನ ಮಾಡಿದ್ರು. 2 ತಿಂಗಳಿಂದ ನನ್ನ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು. ಈಗ ಮತ್ತೆ ತಲೆ ಓಡ್ತಾ ಇದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿದ್ದಾರೆ. ಸರ್ಕಾರ SIT ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. SITಯಿಂದ ಎಲ್ಲ ವಿಷಯಗಳು ಹೊರಬಂದಿದೆ. ಚಂಡಿಕಾ ಯಾಗದ ಬಳಿಕ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು ನಾನು ಮೊದಲನೇ ದಿವಸ ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ ಇದನ್ನು ನಾನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ SIT ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿದ್ದು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರೋದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧ್ಯ. ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು. ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಧರ್ಮಸ್ಥಳಕ್ಕೆ ಜನ ಬರಬಾರ್ದು ಅಂತ ಷಡ್ಯಂತ್ರವನ್ನ ಮಾಡಿದ್ರು. 2 ತಿಂಗಳಿಂದ ನನ್ನ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು. ಈಗ ಮತ್ತೆ ತಲೆ ಓಡ್ತಾ ಇದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿದ್ದಾರೆ. ಸರ್ಕಾರ SIT ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. SITಯಿಂದ ಎಲ್ಲ ವಿಷಯಗಳು ಹೊರಬಂದಿದೆ. ಚಂಡಿಕಾ ಯಾಗದ ಬಳಿಕ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು ನಾನು ಮೊದಲನೇ ದಿವಸ ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ ಇದನ್ನು ನಾನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ SIT ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿದ್ದು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರೋದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧ್ಯ. ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು. ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಧರ್ಮಸ್ಥಳಕ್ಕೆ ಜನ ಬರಬಾರ್ದು ಅಂತ ಷಡ್ಯಂತ್ರವನ್ನ ಮಾಡಿದ್ರು. 2 ತಿಂಗಳಿಂದ ನನ್ನ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು. ಈಗ ಮತ್ತೆ ತಲೆ ಓಡ್ತಾ ಇದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿದ್ದಾರೆ. ಸರ್ಕಾರ SIT ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. SITಯಿಂದ ಎಲ್ಲ ವಿಷಯಗಳು ಹೊರಬಂದಿದೆ. ಚಂಡಿಕಾ ಯಾಗದ ಬಳಿಕ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು ನಾನು ಮೊದಲನೇ ದಿವಸ ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ ಇದನ್ನು ನಾನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ SIT ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿದ್ದು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರೋದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು.
ಇಲ್ಲಿಗೆ ಜನ ಬರಲೇಬಾರ್ದು, ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧನೆ ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು. ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಧರ್ಮಸ್ಥಳಕ್ಕೆ ಜನ ಬರಬಾರ್ದು ಅಂತ ಷಡ್ಯಂತ್ರವನ್ನ ಮಾಡಿದ್ರು. 2 ತಿಂಗಳಿಂದ ನನ್ನ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು. ಈಗ ಮತ್ತೆ ತಲೆ ಓಡ್ತಾ ಇದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿದ್ದಾರೆ. ಸರ್ಕಾರ SIT ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. SITಯಿಂದ ಎಲ್ಲ ವಿಷಯಗಳು ಹೊರಬಂದಿದೆ. ಚಂಡಿಕಾ ಯಾಗದ ಬಳಿಕ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು ನಾನು ಮೊದಲನೇ ದಿವಸ ಹೆಸರು ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ ಇದನ್ನು ನಾನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ SIT ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿದ್ದು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರೋದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಲೇಬಾರ್ದು, ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧನೆ ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು. ಕ್ಷೇತ್ರವನ್ನ ಹೇಗಾದರೂ ಮುಗಿಸಬೇಕು ಅಂತ ಷಡ್ಯಂತ್ರವನ್ನ ಮಾಡಲಾಗಿತ್ತು. ಧರ್ಮಸ್ಥಳಕ್ಕೆ ಜನ ಬರಬಾರ್ದು ಅಂತ ಷಡ್ಯಂತ್ರವನ್ನ ಮಾಡಿದ್ರು. 2 ತಿಂಗಳಿಂದ ನನ್ನ ತಲೆ ಓಡ್ತಾ ಇರಲಿಲ್ಲ, ಸ್ತಬ್ಧವಾಗಿತ್ತು. ಈಗ ಮತ್ತೆ ತಲೆ ಓಡ್ತಾ ಇದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿದ್ದಾರೆ. ಸರ್ಕಾರ SIT ಮಾಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. SITಯಿಂದ ಎಲ್ಲ ವಿಷಯಗಳು ಹೊರಬಂದಿದೆ. ಚಂಡಿಕಾ ಯಾಗದ ಬಳಿಕ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ದರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು ನಾನು ಮೊದಲನೇ ದಿವಸ ಹೆಸರು ನನಗೆ ತಕ್ಷಣ ನಾನು ಸ್ವಾಗತ ಮಾಡೋಣ ಇದನ್ನು ನಾನು ಸ್ವಾಗತ ಮಾಡಿ ಯಾಕೆ ಮಾಡಬೇಕು ಅಂತಂದರೆ SIT ಮೂಲಕ ಈಗ ಎಲ್ಲ ವಿಷಯಗಳು ಹೊರಗೆ ಬಿದ್ದು ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಷಡ್ಯಂತ್ರಗಳನ್ನು ಯಾರು ಮಾಡಿದ್ದಾರೆ ಅನ್ನುವಂಥ ಮಾತು ಗೊತ್ತಾಗಿದೆ. ಇದು ಕ್ಷೇತ್ರಕ್ಕೆ ನಿಜವಾಗಿ ಅಪಾಯಕಾರಿ ಬರೋದು. ಕ್ಷೇತ್ರವನ್ನು ಹೇಗಾದರೂ ಮುಗಿಸಬೇಕು, ಕ್ಷೇತ್ರದ ಆಗತಕ್ಕಂಥ ಕಾರ್ಯಗಳನ್ನು ನಿಲ್ಲಿಸಬೇಕು. ಇಲ್ಲಿಗೆ ಜನ ಬರಲೇಬಾರ್ದು, ಜನ ಬರಬಾರ್ದು ಅಂತೇಳಿ ನಿಲ್ಲಿಸಲಿಕ್ಕೆ ಮನುಷ್ಯದ ಸಾಧನೆ ಅದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪನ ಇಚ್ಛೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್